ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕ್ವೆಶ್ಚನ್ ನನಗೆ ಕಾಮನ್ಲಿ ಪೇಷಂಟ್ಸ್ ಕೇಳ್ತಾ ಇರ್ತಾರೆ. ಮೇಡಮ್, ನಮಗೆ ಒಂದು ಮಗು ಇದೆ ಬಟ್ ಸೆಕೆಂಡ್ ಮಗು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾವೆಷ್ಟು ಟ್ರೈ ಮಾಡ್ತಾ ಇದ್ದೀವಿ ಬಟ್ ನಮಗೆ ಎರಡನೇ ಮಗು ಆಗ್ತಾನೇ ಇಲ್ಲ, ಯಾಕೆ ಹೀಗೆ ಅಂತ ಕ್ವೆಶನ್ ಕೇಳ್ತಿರ್ತಾರೆ. ಸೊ ಇವತ್ತು ಈ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಇನ್ಫರ್ಟಿಲಿಟಿ ಬಂಜೆತನ ಅಂದರೆ ನಾವು ಹೇಗೆ ಅದನ್ನು ಡಿಫೈನ್ ಮಾಡ್ತಾ ಇರ್ತೇವೆ. ಸಪೋಸ್ 35 ಇಯರ್ಸ್ಗಿಂತ ಕಡಿಮೆ ಇದೆ ನಿಮ್ಮ ವಯಸ್ಸು ಆ್ಯಂಡ್ ನೀವು ಒಂದು ವರ್ಷ ಟ್ರೈ ಮಾಡ್ತಾ ಇದ್ದೀರಾ, ಏನು ಪ್ರೊಟೆಕ್ಷನ್ ಯೂಸ್ ಮಾಡಿಲ್ಲ, ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಗರ್ಭ ನಿರೋಧಕ ಮಾತ್ರೆ ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲಿ ನೀವು ಸಂಭೋಗ ಮಾಡ್ತಾ ಇದ್ದೀರಾ ಬಟ್ ಮಕ್ಕಳಾಗ್ತಾ ಇಲ್ಲ ಅಂದಾಗ ನಾವು ಅದನ್ನು ಬಂಜೆತನ ಅಂತ ಇರ್ತೇವೆ. ಆ್ಯಂಡ್ 35 ಇಯರ್ಸ್ಗಿಂತ ಹೆಚ್ಚಿಗೆ ಆಗಿದೆ, ಗಂಡಸಿಗೆ 35ಗಿಂತ ಹೆಚ್ಚಿಗೆ ಆಗಿದೆ, ಹೆಂಗಸಿಗೆ 35 ಇಯರ್ಸ್ಗಿಂತ ಹೆಚ್ಚಿಗೆ ಆಗಿದೆ. ಆವಾಗ ನೀವು 6 ಮಂತ್ಸ್ 6 ತಿಂಗಳು ನೀವು ಟ್ರೈ ಮಾಡ್ತಾ ಇದ್ದೀರಿ, ನ್ಯಾಚುರಲಿನೇ ನೀವು ಸಂಭೋಗ ಮಾಡ್ತಾ ಇದ್ದೀರಿ, ಮಕ್ಕಳಾಗ್ತಾ ಇಲ್ಲ, ಆವಾಗ ನಾವು ಅದನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತಾ ಇರ್ತೇವೆ. ಅಂದರೆ ಏನೋ ಒಂದು ಕಾರಣ ಇದೆ ಈ ಬಂಜೆತನಕ್ಕೆ ಅಂತ ನಾವು ಪತ್ತೆ ಹಚ್ಚಬೇಕು. ಸೊ ಈಗ ಬಂಜೆತನವನ್ನು ನಾವು 3 ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಯಾಟಗರೈಸ್ ಮಾಡ್ತೇವೆ. ಒಂದು ಪ್ರೈಮರಿ ಇನ್ಫರ್ಟಿಲಿಟಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ನಿಮಗೆ ಮಕ್ಕಳೇ ಆಗ್ತಾ ಇಲ್ಲ, ಯಾವತ್ತೂ ನಿಮ್ಮ ಮಗು ಆಗಲೇ ಇಲ್ಲ. ಓಕೆ, ಸೊ ದ್ಯಾಟ್ ಈಸ್ ಪ್ರೈಮರಿ ಇನ್ಫರ್ಟಿಲಿಟಿ. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳಿದರೆ ನಿಮಗೆ ಫಸ್ಟ್ ಮಗು ಆಗಿದೆ ಬಟ್ ಸೆಕೆಂಡ್ ಮಗು ಆಗ್ತಾ ಇಲ್ಲ. ಓಕೆ, ಸೊ ಫಸ್ಟ್ ಮಗು ಏನಿದೆ ಅದು ಯಾವುದೇ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ನೀವು ಯಾವುದೇ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟು, ಔಷಧಿ, IVF ಆ ರೀತಿ ಯಾವುದು ತೊಗೊಳ್ಳಿಲ್ಲ, ನ್ಯಾಚುರಲಿನೇ ನೀವು ಟ್ರೈ ಮಾಡಿದರೆ ನಿಮ್ಗೆ ಆಗೋಯ್ತು ಒಂದೇ ಮಗು, ಬಟ್ ಎರಡನೇ ಮಗು ಆಗ್ತಾ ಇಲ್ಲ ಈಗ. So that is called as secondary infertility. Third is unexplained infertility. ಎಲ್ಲ ಗಂಡಸಲ್ಲೂ ಎಲ್ಲ ಸರಿ ಇದೆ, ಹೆಂಗಸಲ್ಲೂ ಎಲ್ಲ ಸರಿ ಇದೆ, ಬಟ್ ಮಕ್ಕಳಾಗ್ತಾ ಇಲ್ಲ. That is called as unexplained infertility. Okay. ಸೊ ಈ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದಾಗ ನಾನೇನು ಹೇಳಿದೆ, ಫಸ್ಟ್ ಮಗು ನಿಮಗೆ ಆಗಿಬಿಡತ್ತೆ, ನಿಮ್ಗೇನೇ ಪ್ರಾಬ್ಲಮ್ ಇರಲಿ ಬಟ್ ನೀವು ಯಾವುದೂ ಟ್ರೀಟ್ಮೆಂಟ್ ತೊಗೊಂಡಿರಲಿಲ್ಲ, ನೀವು ಔಷಧಿ ತೊಗೊಳ್ಳಿಲ್ಲ, IVF ಮಾಡ್ಕೊಂಡಿಲ್ಲ, IUI ಮಾಡ್ಕೊಂಡಿಲ್ಲ, ನೀವು ನ್ಯಾಚುರಲಿ ಟ್ರೈ ಮಾಡಿಬಿಟ್ರಿ ಆ್ಯಂಡ್ ಒಂದು ಫೈನ್ ಡೇ ನೀವು ಪ್ರೆಗ್ನೆಂಟ್ ಆದ್ರಿ, ನೀವು ನಾರ್ಮಲ್ ಡೆಲಿವರಿ, ನಿಮ್ಮ ಮಗು ಡೆಲಿವರಿ ಸಹ ಆಯಿತು, ಅದು ಸಿಸೇರಿಯನ್ ಆದರೂ ಇರಲಿ, ನಾರ್ಮಲ್ ಆದರೂ ಇರಲಿ, ಬಟ್ ಮಗು ಆಯಿತು. ಬಟ್ ಈಗ ನೀವು ಎರಡನೇ ಮಗು ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಿ, ಅದು ಆಗ್ತಾ ಇಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಆ್ಯಂಡ್ ಇದು ಸಹ ನಿಮಗೆ ಒಂದು ಮಗು ಆಯಿತು, ನೀವು 35 ಇಯರ್ಸ್ಗಿಂತ ಕಡಿಮೆ ಇದೆ ನಿಮ್ಗೆ ಏಜು, ನೀವು ಒಂದು ವರ್ಷ ಟ್ರೈ ಮಾಡಿದ್ರಿ, ಆಗ್ತಾ ಇಲ್ಲ. ಆ್ಯಂಡ್ 35 ಇಯರ್ಸ್ಗಿಂತ ಹೆಚ್ಚಿಗೆ ಇದೆ ನಿಮ್ಮ ಏಜು, ನೀವು 6 ಮಂತ್ಸ್ ಟ್ರೈ ಮಾಡಿದ್ರಿ, ಆಗ್ತಾ ಇಲ್ಲ. ಆವಾಗ ನಾವು ಇದನ್ನು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಇರ್ತೀವಿ. ಒಂದು ಮಗು ಆಲ್ರೆಡಿ ಇದೆ ಬಟ್ ಈಗ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತಾ ಇರ್ತೀವಿ. ಸೊ ಯಾಕೆ ಹೀಗಾಗತ್ತೆ? ಒಂದೇ ಮಗು ಆರಾಮಾಗಿ ಆಗೋಯ್ತಲ್ಲ, ಈಗ ಎರಡನೇ ಮಗುಗೆ ಏನು ಪ್ರಾಬ್ಲಮ್ ಆಯಿತು, ಆ ಥರದ್ದು ಏನಾದರೂ ಇತ್ತು ಅಂದರೆ ನಮ್ಗೆ ಫಸ್ಟ್ ಮಗುನೂ ಆಗಬಾರ್ದಿತ್ತು, ಈಗ ಸೆಕೆಂಡ್ ಮಗುಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ? ಸೊ ಫಸ್ಟ್ ಥಿಂಗ್, ಈ ಸೆಕೆಂಡ್ರಿ ಇನ್ಫರ್ಟಿಲಿಟಿಗೆ ಅಂದರೆ ಏಜ್. ನಾವು ಹೇಗೆ ನಮ್ಗೆ ಏಜ್ ಆಗ್ತಾ ಹೋಗುತ್ತೆ, ನಮ್ಮ ಫಲವತ್ತತೆ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ. ವಿ ಬಿಕಮ್ ಲೆಸ್ ಫರ್ಟೈಲ್. ನಾವು ದಿನ ಹೋದ ಹಾಗೆ ನಮ್ಮ ಫಲವತ್ತತೆ ಹೆಚ್ಚಿಗೆ ಆಗೋದಿಲ್ಲ. ವಿ ಆರ್ ಬಿಕಮಿಂಗ್ ಲೆಸ್ ಫರ್ಟೈಲ್ ಡೇ ಬೈ ಡೇ. ಸೊ ಹೇಗೆ ನಿಮ್ಗೆ ಏಜ್ ಆಗ್ತಾ ಇರುತ್ತೆ, ನಿಮ್ಮ ಫರ್ಟಿಲಿಟಿ ಕಡಿಮೆ ಆಗುತ್ತೆ. ದಟ್ ಈಸ್ ಕ್ವೈಟ್ ನ್ಯಾಚುರಲ್. ಸೊ ದ್ಯಾಟ್ ಮೈಟ್ ಬಿ ಒನ್ ಆಫ್ ದ ರೀಸನ್. ನೀವು ಯಾವ ವಯಸ್ಸಲ್ಲಿ ನಿಮಗೆ ಫಸ್ಟ್ ಚೈಲ್ಡ್ ಆಯಿತು, ನಿಮ್ಮ ಫಲವತ್ತತೆ ಚೆನ್ನಾಗಿರ್ಬೋದು. ಈಗ ಹೇಗೆ ನಿಮ್ಮ ವಯಸ್ಸಾಗ್ತಾ ಇದೆ, ನಿಮ್ಮ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇದ್ದಾವೆ ಆ್ಯಂಡ್ ಅದರಿಂದ ನಿಮ್ಗೆ ಈಗ ಮಕ್ಕಳಾಗದೇ ಇರ್ಬೋದು, ಒಂದೇ ರೀಸನ್. ಎರಡನೇ ರೀಸನ್ನು, ಈಗ ಹೇಗೆ ನಿಮ್ಗೆ ಏಜ್ ಆಗ್ತಾ ಇದೆ, ನಿಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ, ನೀವು ಹೆಚ್ಚಿಗೆ ವೇಟ್ ಪುಟ್ ಆನ್ ಮಾಡ್ಕೊಂಡಿರ್ಬೋದು. ಒಂದೇ ಮಗುವಿಂದ ಏನು ವೇಟ್ ಗೇನ್ ಆಗಿದೆ ಅದು ಇನ್ನೂ ತನಕ ನೀವು ಹಾಗೆ ಅದು ನಿಮ್ಮಲ್ಲಿರ್ಬೋದು. ಓವರ್ ವೇಟ್ ಆಗಿರ್ಬೋದು ನೀವು ಈಗ. ಸೊ ಆ ಓವರ್ ವೇಟಿಂದ ನಿಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಬಂದಿರ್ಬೋದು ಆ್ಯಂಡ್ ಅದಕ್ಕೆ ನಿಮ್ಗೀಗ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಆಗ್ತಾ ಇರ್ಬೋದು, ಅದಕ್ಕೆ ನಿಮ್ಮ ಮಕ್ಕಳಾಗ್ತಾ ಇರಲಿಕ್ಕಿಲ್ಲ. ಮಹಿಳೆಗೆ ಫಸ್ಟಿಗೂ PCOS ಇತ್ತು ನನಗೆ ಬಟ್ ಆಗೋಯ್ತು, ಈಗ ಸೆಕೆಂಡಿಗೆ ಆಗ್ತಾ ಇಲ್ಲ.
ಸೆಕೆಂಡ್ ಟೈಮ್ ಯಾವಾಗ ಟ್ರೈ ಮಾಡ್ತಾ ಇದ್ದೀರಾ ಆವಾಗ ನಿಮ್ಮ PCOS ಇನ್ನೂ ವರ್ಸನ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಿಗೆ ಆಗಿ ಹೋಗಿರ್ಬೋದು. ಸೊ ಅದು ನಿಮಗೆ ಈ ಪ್ರೆಗ್ನೆನ್ಸಿ ಆಗ ಕೊಡ್ತಾ ಇರದೇ ಇರಬಹುದು. ನೀವು ನಿಮ್ಮ ಡಯಾಬಿಟಿಸು ನಿಮಗೆ ಬಂದಿರೋದು ಅಥವಾ BP ನಿಮಗೆ ಬಂದಿರ್ಬೋದು, ಅದ್ರ ಬಗ್ಗೆ ನೀವು ಕಾಳಜಿ ಮಾಡದೇ ಇರಬಹುದು. ಸೊ ನಿಮ್ಮ ಬಾಡಿಯಲ್ಲಿ ಬಹಳಷ್ಟು ಈ ರೀತಿ ಚೇಂಜಸ್ ಆಯಿತು, ಯಾವುದೋ ಒಂದು ದೀರ್ಘಕಾಲದ ರೋಗ ನಿಮ್ಗೆ ಶುರುವಾಯಿತು, ದ್ಯಾಟ್ ಮೈಟ್ ಬಿ ಹಿಂಡ್ರಿಂಗ್ ಯುವರ್ ಪ್ರೆಗ್ನೆನ್ಸಿ. ಗೊತ್ತಾಯ್ತಾ? ಸೊ ಬಹಳಷ್ಟು ಚೇಂಜಸ್ ಆಗ್ತಾ ಇರ್ತವೆ ನಿಮ್ಮ ಬಾಡಿಯಲ್ಲಿ. ಆ್ಯಂಡ್ ಈ ಚೇಂಜಸ್ಸಿಂದ ಈಗ ಪ್ರೆಗ್ನೆನ್ಸಿ ಆಗದೆ ಇರ್ಬೋದು, ಮೊದಲಾಗಿ ಹೋಯಿತು, ಬಟ್ ಈಗ ಇವೆಲ್ಲ ಬಂದಿರಬಹುದು ನಿಮಗೆ, ಆ್ಯಂಡ್ ಅದರಿಂದ ಆಗದೆ ಇರ್ಬೋದು. ಗಂಡಸರು ಅವರ ಕೌಂಟ್ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ, ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಕೌಂಟ್ ಕಡಿಮೆ ಆಗುತ್ತೆ, ಆಲ್ಕೋಹಾಲ್ ಮದ್ಯಪಾನ ಮಾಡ್ತಾ ಇರ್ತಾರೆ, ಕೌಂಟ್ ಕಡಿಮೆ ಆಗುತ್ತೆ, ಬೊಜ್ಜು ಹೆಚ್ಚಿಗೆ ಆಗಿ ಹೋಗಿರುತ್ತೆ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಹೆಣ್ಮಕ್ಳಲ್ಲಿ ಹೇಗೆ ಏಜ್ ಆಗ್ತಾ ಹೋಗುತ್ತೆ, ಎಗ್ಗಿನ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಮಹಿಳೆಯರಿಗೆ ಮೊದಲಿನ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗೋಗಿತ್ತು, ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿತ್ತು, ಆವಾಗ ಈಗ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಆಗೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಮಹಿಳೆಗೆ ಅದಾದಮೇಲೆ ಇನ್ಫೆಕ್ಷನ್ ಆಗೋಯ್ತು, ಅಲ್ಲಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಆಯಿತು, ಅಥವಾ ಪದೇ ಪದೇ ಅವಳಿಗೆ ಇನ್ಫೆಕ್ಷನ್ ಆಗ್ತಾ ಇತ್ತು, ಅವಳು ಟ್ರೀಟ್ಮೆಂಟೇ ತೊಗೊಳ್ಳಿಲ್ಲ, ಈಗ ಟ್ಯೂಬ್ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ, ಆವಾಗ ಪ್ರೆಗ್ನೆನ್ಸಿ ಆಗೋದಿಲ್ಲ. ಮಹಿಳೆಗೆ ಈಗ ಯಾವುದಾದ್ರೂ ಒಂದು ಹೊಸ ಲೈಂಗಿಕವಾಗಿ ಹರಡುವಂಥ ರೋಗಗಳು ಮೆತ್ಕೊಂಡ್ಬಿಟ್ವು, STDs, ಆವಾಗ ಅದು ಪ್ರೆಗ್ನೆನ್ಸಿ ಆಗೋದಿಲ್ಲ. ಆ ಗಂಡಸಿಗೆ ಯಾವುದಾದ್ರೂ ಒಂದು STD ಹತ್ತಿತು ಆ್ಯಂಡ್ ಅದರಿಂದ ಅದು ಮಹಿಳೆಗೂ ಟ್ರಾನ್ಸ್ಫರ್ ಆಗ್ತಾ ಇದೆ, ಆವಾಗ ಮಕ್ಕಳಾಗದೇ ಇರಬಹುದು. ಇಬ್ಬರಿಗೂ ಬಹಳ ಸ್ಟ್ರೆಸ್ ಇರ್ಬೋದು, ಜಾಬಿನ ಸ್ಟ್ರೆಸ್ ಇರ್ಬೋದು, ಮಕ್ಕಳ ಎಜುಕೇಷನ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಸ್ಟ್ರೆಸ್, ಇಬ್ಬರು ತುಂಬ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಅಥವಾ ಸೆಕೆಂಡ್ ಮಗು ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸ್ಟ್ರೆಸ್ ಆಗಿರ್ಬೋದು. ಆ ಸ್ಟ್ರೆಸ್ಸಿಂದ ನಿಮಗೆ ಮಕ್ಕಳಾಗದೇ ಇರಬಹುದು. ನಿಮಗೆ PCOS ಏನಿದೆ ಈಗ ತುಂಬ ವರ್ಸನ್ ಆಗಿ ಹೋಗಿದೆ, ನೀವು ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ತಾನೆ ಇಲ್ಲ, ಅದೇ ಫಸ್ಟಿಗೆ ಆಗೋಯ್ತಲ್ಲ ಈಗ ಸೆಕೆಂಡು ಆಗತ್ತೆ ಅಂತ ನೀವು ಅದ್ರ ಬಗ್ಗೆ ಕಾಳಜಿ ಮಾಡಿಲ್ಲ, ಡಯಟ್ ಬಗ್ಗೆ ಕಾಳಜಿ ಮಾಡಿಲ್ಲ, ಎಕ್ಸಸೈಸ್ ಮಾಡ್ತಾನೆ ಇಲ್ಲ, ಮೊದಲಿನ ಡೆಲಿವರಿದು ಏನು ವೇಟ್ ಇದೆ ಅದು ಹಾಗೇ ಇದೆ, ಇನ್ನೂ ಹೆಚ್ಚಿಗೆ ಆಗ್ತಾನೇ ಇದೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗತ್ತೆ, ಅದರಿಂದ ನೀವು ಕನ್ಸೀವ್ ಆಗ್ತಾ ಇಲ್ಲ. ನೀವು ಕೆಲವೊಂದು ಔಷಧಿಗಳ ಮೇಲಿದ್ದೀರಾ, ಯಾವುದೋ ಒಂದು BP ಮಾತ್ರೆ ತೆಗೆದುಕೊಳ್ತಾ ಇರ್ಬೋದು, ಅಥವಾ ನಿಮ್ಗೆ ಈಗ ಶುಗರ್ ಬಂದಿರ್ಬೋದು, ನೀವು ಶುಗರ್ ಮಾತ್ರೆ ತೆಗೆದುಕೊಳ್ತಾ ಇರ್ಬೋದು, ಅಥವಾ ನಿಮ್ಗೆ ಬೇರೆ ಏನಾದ್ರೂ ರುಮ್ಯಾಟಾಯ್ಡ್ ಆರ್ಥ್ರೈಟಿಸೋ ಬೇರೆ ಏನೋ ಒಂದು ಆಟೋ ಇಮ್ಯೂನ್ ಡಿಸೀಸ್ ಏನೋ ಬಂದಿರ್ಬೋದು, ಅದಕ್ಕೆ ಔಷಧಿ ತೆಗೆದುಕೊಳ್ತಾ ಇರ್ಬೋದು. ಆ ಔಷಧಿ ನಿಮಗೆ ಈ ಪ್ರೆಗ್ನೆನ್ಸಿಗೆ ಹ್ಯಾಂಪರ್ ಮಾಡ್ತಾ ಇರಬಹುದು. ವಿ ನೆವರ್ ನೋ, ಕೆಲವೊಂದು ಔಷಧಿಗಳಿಂದ ಸಹ ಕೆಲವೊಮ್ಮೆ ಈ ಥರ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಆಗ್ತಾ ಇರುತ್ತೆ. ನಿಮಗೆ ಆಟೋ ಇಮ್ಯೂನ್ ಡಿಸೀಸ್ ಬಂದಿರ್ಬೋದು. ಈಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ರೀತಿ ಏನೂ ಇರಲಿಕ್ಕಿಲ್ಲ. ಈಗ ನಿಮ್ಮ ಬಾಡಿ ಹೇಗೆ ಚೇಂಜ್ ಆಗ್ತಾ ಇದೆ, ನಿಮ್ಮ ಬಾಡಿ ನಿಮ್ಮ ಓನ್ ಜೀವಕೋಶಗಳನ್ನು ಬೇರೆ ಜೀವಕೋಶ ತಿಳ್ಕೊಂಡು ಅದರ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರ್ಬೋದು. ಸೊ ಆದ್ದರಿಂದ ನಿಮಗೆ ಮಕ್ಕಳಾಗದೇ ಇರ್ಬೋದು ಈಗ ಸೆಕೆಂಡ್ ಟೈಮ್. ಗಂಡಸಿಗೆ ಈಗ ವೆರಿಕೋಸೀಲ್ ಬಂದಿರ್ಬೋದು, ಮೊದಲು ಇರಬಹುದು ಒಂದು ಫಸ್ಟ್ ಡಿಗ್ರಿ ಎಲ್ಲ, ಈಗ ಅದು ಹೆಚ್ಚಿಗೆ ಪ್ರೋಗ್ರೆಸ್ ಹಾಕೊಂಡು ಈಗ 3rd ಡಿಗ್ರಿ ಅಥವಾ 4th ಡಿಗ್ರಿ ಆಗಿ ಹೋಗಿರ್ಬೋದು. ಸೊ ಅದರಿಂದ ಶುಕ್ರಾಣು ಸರಿಯಾಗಿ ಪ್ರೊಡ್ಯೂಸೇ ಆಗ್ತಾ ಇಲ್ಲ, ಕೌಂಟ್ ಕಡಿಮೆ ಆಗಿ ಹೋಗಿರ್ಬೋದು. ಸೊ ಸೆಕೆಂಡ್ರಿ ಇನ್ಫರ್ಟಿಲಿಟಿಗೆ ಇವೆಲ್ಲ ಕಾರಣ ಇರ್ಬೋದು. ಓಕೆ, ಜಸ್ಟ್ ಬಿಕಾಸ್ ನಿಮಗೆ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿಬಿಟ್ರಿ ನೀವು, ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಆಲ್ಸೋ ನೀವು ಅಷ್ಟೇ ಈಸಿಲಿ ಆಗಿ ಆಗ್ಬೋದು ಅಂತ. ಸೆಕೆಂಡ್ ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಬಹಳಷ್ಟು ಚೇಂಜಸ್ ಆಗಿರ್ತವೆ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಹಸ್ಬೆಂಡಿನ ಬಾಡಿಯಲ್ಲಿ, ನಿಮ್ಮ ಎಗ್ಗಲ್ಲಿ, ಅವರ ಶುಕ್ರಾಣುವಲ್ಲಿ. ಸೊ ಆದ್ದರಿಂದ ಸೆಕೆಂಡ್ ಪ್ರೆಗ್ನೆನ್ಸಿ ಮೆ ನಾಟ್ ಬಿ ದ್ಯಾಟ್ ಈಸಿ. ನೀವೆಷ್ಟು ಈಸಿ ಅಂತ ತಿಳ್ಕೊಂಡಿದ್ರಿ ಅಷ್ಟು ಈಸಿ ಇರಲಿಕ್ಕಿಲ್ಲ. ಸೊ ನೀವು 35 ಇಯರ್ಸ್ಗಿಂತ ಕಡಿಮೆ ಇದ್ದೀರಿ ಆ್ಯಂಡ್ ಸೆಕೆಂಡ್ ಮಗು ಪ್ಲ್ಯಾನ್ ಮಾಡ್ತಾ ಇದ್ದೀರಿ, 1 ವರ್ಷ ಟ್ರೈ ಮಾಡಿದ್ರಿ ಸೆಕೆಂಡ್ ಮಗುವಿಗೆ, ಎಲ್ಲ ಯಾವುದು ಫ್ಯಾಮಿಲಿ ಪ್ಲ್ಯಾನಿಂಗ್ ಯೂಸ್ ಮಾಡಿಲ್ಲ, ಇಬ್ಬರು ಟ್ರೈ ಮಾಡ್ತಾ ಇದ್ದೀರಿ, ಯಾವಾಗ ನಿಮ್ಗಾಗತ್ತೆ ಆವಾಗ ನೀವು ಮೀಟ್ ಮಾಡ್ತಾ ಇದ್ದೀರಿ, ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ತಾ ಇದ್ದೀರಿ, ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇಲ್ಲ, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಗರ್ಭ ನಿರೋಧಕ ಮಾತ್ರೆ ಯೂಸ್ ಮಾಡ್ತಾ ಇಲ್ಲ, ಸೆಕೆಂಡ್ ಮಗು ಬೇಕು ಅಂತಾನೆ ಕಾನ್ಸ್ಟೆಂಟ್ಲಿ ಟ್ರೈ ಮಾಡ್ತಾ ಇದ್ದೀರಿ. ಈ ರೀತಿ 1 ವರ್ಷ ಟ್ರೈ ಮಾಡಿದ್ರಿ, ಬಟ್ ನಿಮ್ಮ ಮಕ್ಕಳು ಆಗಲಿಲ್ಲ ಅಂದಾಗ ಡೆಫಿನೆಟ್ಲಿ ನಿಮ್ಮ ಡಾಕ್ಟ್ರನ್ನ ಹೋಗಿ ನೀವು ಭೇಟಿ ಆಗಬೇಕು. ಅದೇ ರೀತಿ ನಿಮ್ಮ ವಯಸ್ಸು 35ಕ್ಕಿಂತ ಹೆಚ್ಚಿಗೆ ಇದೆ, ಫಸ್ಟ್ ಮಗು ಆಲ್ರೆಡಿ ಇದೆ, ಬಟ್ ಈಗ 35 ಇಯರ್ಸ್ ಆಗಿ ಹೋಗಿದೆ, ಈಗ ಒಂದು ಮಗು ಮಾಡ್ಕೊಳ್ಬೇಕು ಅಂತ ನೀವು ನಿರ್ಧರಿಸಿದ್ದೀರಾ, 6 ತಿಂಗಳಾಯಿತು ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾನೇ ಇಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟ್ರನ್ನ ಹೋಗಿ ಭೇಟಿ ಆಗಬೇಕು. ನಾನು ಯಾಕೆ ಭೇಟಿ ಆಗಬೇಕು, ನಮ್ಗೆ ಫಸ್ಟ್ ಮಗು ಆಗಿ ಹೋಗಿದೆ ಅಲ್ಲ,
ಹೌದು, ನಿಮ್ಮ ಫಸ್ಟ್ ಮಗು ಆಯಿತು, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ದೇವರ ಕೃಪೆ ಇತ್ತು, ನಿಮಗೆ ಫಸ್ಟ್ ಮಗು ಆಯಿತು. ಬಟ್ ಸೆಕೆಂಡ್ ಮಗು ಆಗ್ತಾ ಇಲ್ಲ ಆ್ಯಂಡ್ ನೀವು ಸೆಕೆಂಡ್ ಮಗು ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಿ ಅಂದಾಗ ಇದು ಯಾವುದೇ ಒಂದು ಕಾರಣದಿಂದ ನಿಮಗೆ ಸೆಕೆಂಡ್ ಮಗು ಆಗದೆ ಇರಬಹುದು. ಸೊ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಾಗ ಅವರು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿ ನೋಡ್ತಾರೆ. ಏನಾದರೂ ನಾವು ಟ್ರೀಟ್ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದರೆ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾರೆ, ಅಥವಾ ನಿಮಗೆ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ಅದನ್ನು ಹೇಳ್ತಾ ಇರ್ತಾರೆ. ಬಹಳಷ್ಟು ಸಲ ಪೇಷಂಟ್ಸು ಹೆದರ್ಕೊಳ್ತಾರೆ, ಅಯ್ಯೋ ಡಾಕ್ಟರ್ ಹತ್ರ ಹೋದರೆ ಅವರು IVF IUI ಮಾಡೋಕ್ಕೆ ಹೇಳ್ತಾರೆ, ಸೊ ನಾವು ನ್ಯಾಚುರಲಿನೇ ಟ್ರೈ ಮಾಡ್ತಾ ಇರ್ತೀವಿ. ಮಾಡ್ಬೋದು ನ್ಯಾಚುರಲಿ, ಬಟ್ ಸಪೋಸ್ ನೀವು ಡಿಸೈಡ್ ಮಾಡಿದ್ದೀರಾ ನಿಮ್ಗೆ ಬೇಕೇ ಬೇಕು ಆ್ಯಂಡ್ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತಲೇ ಗೊತ್ತಿರಲಿಲ್ಲ ಅಂದಾಗ ನೀವು ನ್ಯಾಚುರಲಿ ಟ್ರೈ ಮಾಡ್ತಾ ಇದ್ರೂ ಅದಕ್ಕೇನು ರಿಸಲ್ಟ್ಸ್ ಬರೋದಿಲ್ಲ. ಸೊ ಇಫ್ ಯು ಆರ್ ರಿಯಲಿ ವಾಂಟಿಂಗ್ ಟು ಹ್ಯಾವ್ ಅ ಸೆಕೆಂಡ್ ಚೈಲ್ಡ್, ನಿಮ್ಗೆ ಸೆಕೆಂಡ್ ಚೈಲ್ಡ್ ಬೇಕು ಅಂತ ನೀವು ಡಿಸೈಡೇ ಮಾಡ್ಕೊಂಡಿದ್ದೀರಾ ಅಂದಾಗ ಆ್ಯಂಡ್ ಇಷ್ಟೆಲ್ಲ ಟ್ರೈ ಮಾಡಿದ ಮೇಲೂ ಆಗಲಿಲ್ಲ ಅಂದಾಗ ಯು ಶುಡ್ ಗೋ ಆ್ಯಂಡ್ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್. ಅವರು ಪತ್ತೆ ಹಚ್ತಾರೆ ನಿಮಗೆ ಯಾವ ಕಾರಣದಿಂದ ಈ ರೀತಿ ಇನ್ಫರ್ಟಿಲಿಟಿ ಆಗಿದೆ, ಏನಾದರೂ ನಾವು ಟ್ರೀಟ್ ಮಾಡ್ಬೋದಾ, ಏನಾದರೂ ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸನ್ನು ಹೇಳ್ಬೋದಾ. ಇವುಗಳನ್ನೆಲ್ಲ ಮಾಡಿದ ಮೇಲೆ ಇಟ್ ಮೈಟ್ ಹ್ಯಾಪನ್ ದ್ಯಾಟ್ ನಿಮಗೆ ನ್ಯಾಚುರಲಿ ಕನ್ಸೀವ್ ಆಗ್ಬೋದು, ಇಲ್ಲ ಬೇರೆ ಮೆಥಡ್ಸ್ ನಿಮಗೆ ಅವರು ಸಜೆಸ್ಟ್ ಮಾಡ್ಬೋದು. ಬಟ್ ಇವು ಕೆಲವೊಂದು ಕಾರಣಗಳು ಯಾವುದರಿಂದ ನಿಮಗೆ ಎರಡನೇ ಮಗು ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಓಕೆ, ಸೊ ದಟ್ ವಾಸ್ ಆಲ್ ಅಬೌಟ್ ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಫಸ್ಟ್ ಮಗು ಆಯಿತು ಬಟ್ ಸೆಕೆಂಡ್ ಮಗು ಆಗ್ತಾ ಇಲ್ಲ. ಓಕೆ, so thank you so much for watching the video. Please like, share and subscribe the channel. Thank you.